ನ್ಯೂಸ್ 18ನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಸಂವಿಧಾನ ಹೇಳೋದು ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಸರಿಯಾಗಿ ಕೆಲಸವನ್ನ ನಿಭಾಯಿಸಬೇಕಾಗತ್ತೆ. ಯಾವಾಗ ಈ ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ನಿದ್ರೆಗೆ ಜಾರುತ್ತೋ ಅಲ್ಲಿ ಸಹಜವಾಗಿ ಜ್ವಲಂತ ಸಮಸ್ಯೆಗಳು ಉದ್ಭವ ಆಗತ್ತೆ. ಅಂಥದ್ದೇ ಸಮಸ್ಯೆಗಳನ್ನು ಬೆನ್ನತ್ತಿರುವಂತಹ ನಿಮ್ಮ ನ್ಯೂಸ್ 18 ಕನ್ನಡ ಆ ಸಮಸ್ಯೆಗಳ ಬೆನ್ನಹತ್ತಿ ಯಾವ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು ತಲೆ ಎತ್ತಿದ್ದಾವೆ. ಆ ಸಮಸ್ಯೆಗಳನ್ನು ಬೆನ್ನಹತ್ತಿರುವಂತಹ ನ್ಯೂಸ್ 18 ಕನ್ನಡ ಅಂತಹದ್ದೇ ಒಂದು ಗ್ರಾಮಕ್ಕೆ ಇವತ್ತು ಬಂದಿದೆ. ಇದು ಈ ಕ್ಷಣದ ವಿಶೇಷ. ನಮ್ಮೂರಲ್ಲಿ ನ್ಯೂಸ್ 18. ನಾನು ಅರುಣ್ ಹುಗಾರ್. ವೀಕ್ಷಕರೇ, ನಿಮ್ಮ ನ್ಯೂಸ್ 18 ಕನ್ನಡ ಸದ್ಯಕ್ಕಿರುವಂಥದ್ದು ಬಾಗೇಪಲ್ಲಿಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಕಟ್ಟ ಕಡೆಯ ಈ ದೇವಿಕುಂಟೆ ಅನ್ನುವಂಥ ಗ್ರಾಮ. ದೇವಿಕುಂಟೆ ಗ್ರಾಮ ಹೆಸರು ಮಾತ್ರ ಚೆನ್ನಾಗಿದೆ, ಬಟ್ ಬದುಕ್ತಾ ಇರುವಂತಹ ಜನರ ಬದುಕು ನರಕಯಾತನೆ, ಅಕ್ಷರಶಃ ನರಕಯಾತನೆ. ಒಂದು ದಿನ ಕೂಡ ಈ ಗ್ರಾಮದಲ್ಲಿ ಜೀವನ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಸಾಮಾನ್ಯ ಪ್ರಜೆ ಇಲ್ಲಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಜ್ವಲಂತ ಸಮಸ್ಯೆಗಳು ಈ ಊರಿನ ಜನರನ್ನ ಕಾಡ್ತಾ ಇದೆ. ಈ ಊರನ್ನ, ದೇವಿಕುಂಟೆ ಗ್ರಾಮವನ್ನ ಕುಗ್ರಾಮ ಅಂದ್ರೂ ಕೂಡ ಯಾವುದೇ ರೀತಿಯಾಗಿ ತಪ್ಪು ಆಗೋದಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಹತ್ತಾರು ಸಮಸ್ಯೆಗಳು ಬಾಧಿಸ್ತಾ ಇದೆ. ಅದರಲ್ಲಿ ಪ್ರಮುಖವಾದಂತಹ ಸಮಸ್ಯೆಗಳು ಏನೇನು ಅನ್ನುವಂಥದ್ದನ್ನ ಈ ಊರಿನಲ್ಲಿರುವಂತಹ ಈ ನರಕ ಯಾತನೆಯಲ್ಲಿ ಬೇಯ್ತಾ ಇರುವಂತಹ ಗ್ರಾಮಸ್ಥರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಏನೆಲ್ಲ ಸಮಸ್ಯೆಗಳಿದೆ ಅಂತ ಅವ್ರನ್ನೇ ನಾನು ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ನ್ಯೂಸ್ 18 ಕನ್ನಡ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಇವತ್ತು. ಇದು ನಾವು ಕೇಳಿದ ಮಟ್ಟಿಗೆ ಸುಮಾರು ದಶಕಗಳಿಂದ ಇರುವಂತಹ ಸಮಸ್ಯೆಗಳಲ್ಲಿ ನಿಮ್ಮ ಊರಿನಲ್ಲಿರುವಂಥ ಚಿಕ್ಕ ಮಗುವಿನಿಂದ ಹಿಡ್ಕೊಂಡು ವೃದ್ಧರು ಕೂಡ ಅನುಭವಿಸ್ತಾ ಇದ್ದಾರೆ. ಯಾಕೆ ಈ ಸಮಸ್ಯೆ, ಇದಕ್ಕೆ ಪರಿಹಾರ ಏನು, ನಿಮ್ಮ ಹೋರಾಟ ಏನೇನಾಗಿದೆ? ಸರ್, ಕಳೆದ 20 ವರ್ಷಗಳಿಂದ ಈ ಬಾಗೇಪಲ್ಲಿ ತಾಲೂಕಿನ ದೇವಿಕುಂಟೆ ಗ್ರಾಮ ಏನಿದೆ, ಈ ಗ್ರಾಮ ಮಾರ್ಗಾನಕುಂಟೆ ಗ್ರಾಮ ಪಂಚಾಯಿತಿಯಿಂದ ದೇವಿಕುಂಟೆಗೆ ಸಂಪರ್ಕಿಸುವಂತಹ 9 ಕಿಲೋಮೀಟರ್ ರಸ್ತೆ ಏನಿದೆ, ಇದು ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂತಹ ರಸ್ತೆ ಆಗಿದೆ. ಈ ಕಾಂಗ್ರೆಸ್ ಅವರು 75 ವರ್ಷಗಳ ಸ್ವತಂತ್ರ ಭಾರತದಲ್ಲಿ ದೇವಿಕುಂಟೆ ಎಂಬ ನತದೃಷ್ಟ ಗ್ರಾಮಕ್ಕೆ 20 ವರ್ಷಗಳಿಂದ ರಸ್ತೆಯನ್ನು ಒದಗಿಸುವುದರಲ್ಲಿ ರಾಜಕೀಯ ಮಾಡ್ತಾಯಿದ್ದಾರೆ. ಸರ್, ಇಲ್ಲಿನ ಮಕ್ಕಳು, ಶಾಲಾ ಕಾಲೇಜಿಗೆ ಹೋಗುವಂತಹ ಮಕ್ಕಳಾಗಿರ್ಬೋದು, ಪ್ರತಿನಿತ್ಯನ ಸಂಚಾರ ಮಾಡ್ತಾರೋ ಸಾರ್ವಜನಿಕರಾಗಿರ್ಬೋದು, ಮತ್ತು ಈ ಗ್ರಾಮದ ಮಹಿಳೆಯರು, ವೃದ್ಧರು, ಇವರು ಆಸ್ಪತ್ರೆಗೆ ಪ್ರಯಾಣಿಸಬೇಕಾದರೆ ಕೂಡ ಇಲ್ಲಿ ರಸ್ತೆ ವ್ಯವಸ್ಥೆ ಸರಿ ಇಲ್ಲದೆ ಪ್ರಯಾಣಿಸಲು ತುಂಬ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ. ನಮ್ಮ ದಶಕಗಳ ಸಮಸ್ಯೆ ಕುರಿತು ನಾವು ಸಾಕಷ್ಟು ಬಾರಿ ಮಾನ್ಯ ಶಾಸಕರಿಗೆ ಜನಸ್ಪಂದನ ಕಾರ್ಯಕ್ರಮ, ಮಾರ್ಗಾನಕುಂಟೆಯಲ್ಲಿ ನಡೆದಂತಹ ಮಾರ್ಗಾನಕುಂಟೆ ಮುಖ್ಯ ರಸ್ತೆಯ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಹಿರಿಯರು ಅವರಿಗೆ ಮನವಿ ಸಲ್ಲಿಸಿದರು. ಈ ರಸ್ತೆಯನ್ನು ಕುರಿತು ಇಲ್ಲಿನ ಮಾಧ್ಯಮಗಳು, ಪತ್ರಿಕೆಗಳಲ್ಲಿ ಸಾಕಷ್ಟು ಬಾರಿ ಇಲ್ಲಿ ವರದಿಯಾಗಿತ್ತು. ಆದರೆ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದಂತಹ ಅಧಿಕಾರಿಗಳು ವರ್ಗ ಒಂದು ಕಡೆ ಆದರೆ, ಮತ್ತೊಂದು ಕಡೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು. ಸರ್, ಇವತ್ತಿನ ರಾಜಕಾರಣ ದೇವಿಕುಂಟೆಯ ರಸ್ತೆ ಮೇಲೆ ನಡೀತಾ ಇದೆ ಸರ್. ಅದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಅಸೆಂಬ್ಲಿ ಎಲೆಕ್ಷನ್ ಆಗ್ಬೋದು, ಲೋಕಸಭೆ ಎಲೆಕ್ಷನ್ ಆಗ್ಬೋದು ಸರ್. ಇದಕ್ಕೆ ಎಲ್ಲರೂ ಹೇಳೋದು ರೋಡ್ ಮಾಡಿಸ್ತೀವಿ ನಾವು ಅಂತ. ಆದರೆ ಈ ಗ್ರಾಮ ಕಡೆ ತಿರುಗಿ ನೋಡಿದೆ ಯಾವ ಅಧಿಕಾರಿಗಳು ತಿರುಗಿ ನೋಡಿಲ್ಲ ಸರ್. ಸರ್, ಇಲ್ಲಿ ಯಾರನ್ನ ಕಾಡಿಗೆ ಹೋದಾಗ ಹಾವಿಗೆ ಕಚ್ಚಿದೆ ಅಂದರೆ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ 9 ಕಿಲೋಮೀಟರ್ ನರಕಯಾತನೆ ಮಾಡ್ಬೇಕು ಸರ್. ಇವರಿಗೆ ಒಂದು ಆ್ಯಂಬುಲೆನ್ಸ್ ಬರಲ್ಲ ಸರ್. ಯಾರಿಗಾನ ಅನಾರೋಗ್ಯ ಆಗಿದೆ ಅಂದರೆ ಆ್ಯಂಬುಲೆನ್ಸ್ ಬರಲ್ಲ ಸರ್. ಓಕೆ ಸರ್, ಸಾಕಷ್ಟು ರೀತಿಯಂತಹ ನಮ್ಮೂರಿನ ಮಕ್ಕಳು, ಸಾರ್ವಜನಿಕರು ಎಲ್ಲರೂ ಸಹ ಈ ರಸ್ತೆ ಸಮಸ್ಯೆಯನ್ನು ಸುಮಾರು ವರ್ಷಗಳಿಂದ ಅನುಭವಿಸುತ್ತೆ ಸರ್. ಮಾನ್ಯ ಶಾಸಕರು ನಮ್ಮೂರು ಗೂಳೂರು ಹೋಬಳಿ ಅವರೇ, ಆದರೆ ನಮ್ಮೂರಿನ ಶಾಸಕರು ಅವರು, ಇಲ್ಲೇ ಹುಟ್ಟಿ ಬೆಳೆದವರು. ಅವರಿಗೆ ಗೊತ್ತಿಲ್ವಾ ಸರ್ ಏನು ಸಮಸ್ಯೆ ತಾಲೂಕಿನಲ್ಲಿದೆ ಅಂತ? ಸರ್, 12 ವರ್ಷಗಳಿಂದ ಅವರೇ ಇದ್ದಾರೆ. ಸುಬ್ಬಾರೆಡ್ಡಿ
ಎಸ್ ಸುಬ್ಬಾರೆಡ್ಡಿ ಅವರು 2013ರಿಂದ ಇಲ್ಲಿನವರೆಗೂ ಅವರೇ 3 ಟೈಲಿ ಅವರು ಏನು ಶಾಸಕರಾಗಿ ಆಗಿದ್ದಾರೆ ಸರ್. ಅವರ ಆಡಳಿತಾವಧಿಯಲ್ಲಿ ನಮ್ಮೂರಿಗೆ 1 ರೂಪಾಯಿ 1 ನಯಾ ಪೈಸಾ ಕೆಲಸ ಕೂಡ ಮಾಡಿಲ್ಲ ಸರ್. ಸರ್ ಇವ್ರು ಹೇಳ್ತಾರೆ ಡಬಲ್ ಡೆಕ್ಕರ್ ಸರ್ಕಾರ ಇದೆ ಸರ್, ರಾಜ್ಯದಲ್ಲಿ ಡಬಲ್ ಡೆಕ್ಕರ್ ಸರ್ಕಾರ ಇದೆ. ಬಾಗೇಪಲ್ಲಿ ಎಸ್ ಸುಬ್ಬಾರೆಡ್ಡಿ ಅವರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹಿಂದಿನ ಅವರು ಚುನಾವಣೆ 2 ಸಲ ML ಆದಾಗ ಅವ್ರು ಏನು ತಿಳಿದ್ರು ಗೊತ್ತಾ, ನಮ್ಗೆ ಅನುದಾನ ಇಲ್ಲ. ಇನ್ನೊಂದ್ಸಲಿ ನಾನು ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿದ್ದೆ, 13ರಲ್ಲಿ ನಾನು ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿದ್ದೆ, 18ರಲ್ಲಿ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಆಯ್ಕೆ ಆಗಿದ್ದೆ. ಬಟ್ BJP ಗೌರ್ಮೆಂಟ್ ಇತ್ತು, ಅನುದಾನ ಇಲ್ಲ, ನಾನು ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾರೆ. ಸರ್ ಲಾಸ್ಟ್ 2023-24ರಲ್ಲಿ ಬಾಗೇಪಲ್ಲಿ ತಾಲೂಕಿಗೆ ಅವರೇ ಬಾಯಲ್ಲಿ ಹೇಳಿದ್ದಾರೆ ಸರ್, 100 ಕೋಟಿ ಅನುದಾನ ತಂದು ಬಾಗೇಪಲ್ಲಿ ರೋಡ್ಗೆಲ್ಲ ಅಭಿವೃದ್ಧಿ ಮಾಡಿದ್ದೀನಿ ಅಂತ. ದೇವಕುಂಟ ರೆಡ್ಡಿ ಕಾಣಿಸಿಲ್ಲ ಸುಬ್ಬಾರೆಡ್ಡಿಗೆ? ಇಲ್ಲಿನ ಜನರ ನರಕಯಾತನ ಕಾಣಿಸ್ತಾ ಇಲ್ವಾ? 1994ರಲ್ಲಿ GV ಶ್ರೀರಾಮ್ ರೆಡ್ಡಿ ಅವರು ಹಾಕಿಸಿರುವಂತಹ ಆ ಒಂದು ಟಾರ್ ರೋಡ್ ಏನಿದೆ, 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಟಾರ್ ರೋಡ್ ಇವತ್ತು ಅಲ್ಲೊಂದು ಜಲ್ಲಿ ಕಲ್ಲುಗಳು ಮಾತ್ರ ನಮಗೆ ಕಾಣಸಿಗ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಇಲ್ಲಿಗೆ 31 ವರ್ಷ ಆಯಿತು ಈ ರೋಡ್ಗೆ ಟಾರ್ ಕಂಡು. ಸೊ ಹಾಗಾಗಿ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ರೋಡ್ನ ಪರಿಸ್ಥಿತಿ ಯಾವ ರೀತಿಯಾಗಿರಬಹುದು ಅಂತ. ಮತ್ತಷ್ಟು ಜನರನ್ನು ನಾನು ಮಾತನಾಡಿಸ್ತೀನಿ. ಸರ್ ನಮಸ್ತೆ. ಇಲ್ಲಿ ಈ ರೋಡ್ನಿಂದ ಬೇರೆ ಬೇರೆ ಸಮಸ್ಯೆಗಳು ಕೂಡ ಕೇಳಿದ್ವಿ ನಾವು. ಆಂಬ್ಯುಲೆನ್ಸ್ ಬರಲ್ಲ, ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ, ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ಈ ಊರಲ್ಲಿರುವಂಥ ಯುವಕರಿಗೆ ಹೆಣ್ಣು ಕೊಡಲ್ಲ ಮದುವೆಗೆ ಅನ್ನೋದು. ಅದು ಹೌದು ಸರ್, ಹೌದು. ಇಲ್ಲಿ ಮದುವೆ ಇದು ಹುಡುಗಿನ ಕೊಡೋಕ್ಕೆ ಭಯ ಬೀಳ್ತಾರೆ ಬೇರೆ ಕಡೆಯಿಂದ. ಇಲ್ಲಿ ಹುಡುಗಿನ ಕೊಡೋಕೆ ಕೂಡ ಭಯ ಬೀಳ್ತಾರೆ. ರೋಡ್ ಇಲ್ಲ ನಮ್ಮದು. ರೋಡ್ ಇವಾಗ ನಡ್ಕೊಂಡು ಹೋಗ್ಬೇಕಾದ್ರೆ 9 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲಿ ನಾವು ಇದು 20 ಸತಿ ಹೋರಾಟ ಮಾಡಿದ್ದೀವಿ. ಏನು ಮಾಡಿದ್ರು ನಾವು ಕೈಯಿಂದ ಆಯ್ತು ಮಾಡಿಸ್ತೀವಿ ಅಂತ ಬಗ್ಗೆ ಅವರು ಕಣ್ಣು ಹಾಕೋದೇ ಇಲ್ಲ. DC ಹತ್ರ ಒಂದು 4 ಸತಿ 5 ಸತಿ ಕೊಟ್ಟಿದ್ದೀವಿ ಬರೋಕ್ಕೆ. ಆಯ್ತಪ್ಪ ಬರ್ತೀವಿ, 4 ತಿಂಗಳು ಬರ್ತೀವಿ, ಆಮೇಲೆ ಬರ್ತೀವಿ, ಈ ಥರ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಾರ್ಗಾನಕುಂಟೆ ಪಂಚಾಯತಲ್ಲಿ ಇರೋ ಬರೇ ಬಾರುಗಳು ಬಿಟ್ಟು ಇಲ್ಲಿ ಏನೂ ಇಲ್ಲ. ಹಿಂಗಾದ್ರೆ ಮುಂದೆ ಹೆಂಗೆ ಮಾಡೋಕ್ಕಾಗಲ್ಲ ಸರ್. ಆಯ್ತು ಹೋರಾಟ ಎಲ್ಲ ಮಾಡಿದ್ದಾಯ್ತು, ಎಲ್ಲ ನಾವೆಲ್ಲ ಇಲ್ಲಿಂದ ಪಾದಯಾತ್ರೆ ಪೆಸಲಪರ್ತಿಯಿಂದ 25 ಕಿಲೋಮೀಟ್ರು ಪಾದಯಾತ್ರೆ ಮಾಡಿದ್ವಿ. ಅದಕ್ಕೂ ಅವರು ಬಂದು ನೋಡೇ ಇಲ್ಲ. ಎಷ್ಟನೇ ಕ್ಲಾಸ್ ಬನ್ನಿ? ಸೆಕೆಂಡ್ PUC ಸರ್. ಎಷ್ಟು ಸಮಸ್ಯೆ ಆಗುತ್ತೆ? ರೋಡ್ ಸರಿ ಇಲ್ವಲ್ಲ, ಎಷ್ಟು ಟೈಮ್ ಹೋಗುತ್ತೆ? ಬಸ್ಸು ರಿಪೇರಿ ಆಗುತ್ತೆ ಸರ್, ಯಾವಾಗ ನೋಡಿದ್ರು ರಿಪೇರಿನೇ ಬಸ್ ಅಂದರೆ ರೋಡಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಸರ್ ಯಾವಾಗ ಮೊನ್ನೆನೂ ನಿಂತ್ಕೊಂಡಿದ್ದೆ. ಯಾವಾಗ ನೋಡಿ ಅಲ್ಲಿ ಡಿಪೋ ಹತ್ರ ಹೋಗಿದ್ದೀವಿ, ಎಲ್ಲ ಮಾಡಿದ್ದೀವಿ ಸರ್. ಬಸ್ ಹಾಕ್ಸ್ತೀವಿ, 1 ಗಂಟೆಗೆ ಹಾಕ್ಸ್ತೀವಿ, ಎಲ್ಲ ಹೇಳ್ತಾರೆ, ಏನೂ ಹಾಕ್ಸಲ್ಲ ಸರ್. ಅಷ್ಟೇ. ಮಳೆಗಾಲದಲ್ಲಿ ಹೆಂಗೆ? ತುಂಬ ಮಳೆ ಬಂದಾಗ ಒಂದೊಂದು ದಿವಸ ಬಸ್ಸೇ ಬರಲ್ಲ ಸರ್ ನಮ್ಮೂರಿಗೆ. ಅವಾಗ ಕಾಲೇಜು ಇಲ್ಲೇ ನಿಲ್ತೋಗ್ಬೇಕು ಸರ್. 1 ಅವರ್ ಲೇಟ್ ಆಗಿದ್ರೆ ಅಲ್ಲಿ ಕಲ್ಸ್ಕೊಳ್ಳಲ್ಲ ಸರ್. ಬೇಜಾರಾಗಲ್ವಾ ಈ ಥರ ಪರಿಸ್ಥಿತಿ ಇದ್ದಾಗ? ನನಗೆ ಓದಬೇಕಂದ್ರೂ ಕೂಡ ಓದೋಕ್ಕಾಗ್ತಿಲ್ಲ ಅಂತ. ನಾವು ಅದಕ್ಕೆ ಸರ್ ಹಾಸ್ಟ್ಲಲ್ಲಿ ಇರೋದು. ಎಲ್ಲ ಜನರು ಮಕ್ಕಳೆಲ್ಲ ಹಾಸ್ಟ್ಲಲ್ಲಿ ಇರ್ತಾರೆ ಸರ್. ನಮ್ಮ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ? 15 ಜನ ಹಾಸ್ಟ್ಲಲ್ಲಿ ಇರ್ತಾರೆ ಸರ್. ಎಲ್ಲಿ? ಬಾಗೇಪಲ್ಲಿ ಸರ್. ಹಾಸ್ಟೆಲಲ್ಲಿ? ಹ್ಞೂ ಸರ್. ಕಾರಣ ರಸ್ತೆ ಇಲ್ಲಿಂದ ಓಡಾಡೋಕ್ಕಾಗಲ್ಲ. ರಸ್ತೆ ಏನಿಲ್ಲ, ಬಸ್ ಏನಿಲ್ಲ ಸರ್. ಅದಕ್ಕೆ ಸರ್ ಕಾರಣ. ನೋಡಿ ಎಂಥ ಪರಿಸ್ಥಿತಿ ಅಂದರೆ, ಓದೋ ಮಕ್ಕಳು ಎಜುಕೇಷನನ್ನು ಕಂಟಿನ್ಯೂ ಮಾಡಬೇಕು ಅಂತ ಇದ್ದರೆ ತಂದೆ ತಾಯಿ ಜೊತೆ ಇದ್ದು ಓದೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. ಕಾರಣ ಇಲ್ಲಿರುವಂಥ ರಸ್ತೆ. ಬಸ್ ಬರೋದಿಲ್ಲ. ಬಸ್ ಬಂದರೂ ಕೂಡ ಅಪರೂಪ, ದಿನಕ್ಕೊಂದು ಬಸ್ಸು. ಮಳೆಗಾಲದಲ್ಲಂತೂ ಅದರ ಸಮಸ್ಯೆ ತೀರದು, ಜ್ವಲಂತ ಸಮಸ್ಯೆ ಆಗ್ಬಿಟ್ಟು దిగులు పడితే ఏం చేస్తావు? మాది అడవిలో ఉంది, ఎవరు మాకు దిక్కు, ఎవరు దిక్కు? దావలో బిడ్డలతో పానాలు పాటుకొని కూడా వచ్చినా కూడా మాట్లాడేవాళ్ళు లేరు ఈ ఊరు రోడ్లో. అందరికీ చెప్పినా మీ ఊరు రోడ్లు వేయలే, ఏమి వేయలే, మా ఊరికి ఏం సౌకర్యము చేయలే, ఓట్లు వేయించుకుంటారు, వెళ్ళిపోతా అంటారు. మా గవర్నమెంట్ కన్నులో పడలేదా? మేము నీళ్ళు లేవు, మాకు కూలి లేదు, అడివే ఇది ఊరా. తహసీల్దార్లో ఎవరు వాళ్ళ కన్నులు కనపడలేదా? ఈ రోడ్డు మాటల ముసలి చచ్చిపోతే అటు వాళ్ళ ఈడే వెళ్ళిపోవాల. ಎಷ್ಟು ಗಂಟೆಗೆ ಬರುತ್ತೆ ಬಸ್? ಬೆಳಗ್ಗೆ 9:15 ಆಗುತ್ತೆ. ಮನೆಗೆ ಬರೋದು? ಮನೆಗೆ ಬರೋದು 5:15. ಅವಾಗ ಬಸ್ ಇದೆಯಾ? ಒಂದಿನ ಬರುತ್ತೆ, ಒಂದಿನ ಬರಲ್ಲ. ಅವಾಗ ಏನ್ ಮಾಡ್ತೀನಿ ನೀನು? ಅಲ್ಲೇ ಇರ್ಬೇಕು. ಅಲ್ಲೇ ಇರ್ಬೇಕು. ನನ್ನ ಅಪ್ಪ ಬರ್ತಾರೆ, ಮತ್ತೆ ಬರ್ತಾರೆ. ಇಲ್ಲಿ ಫೋನ್ ನೆಟ್ವರ್ಕ್ ಬರಂಗಿಲ್ಲ ಅಲ್ವಾ? ಅಲ್ಲಿಂದ ಫೋನ್ ಎಮರ್ಜೆನ್ಸಿಗೆ ಏನೋ ಫೋನ್ ಮಾಡ್ತೀರಾ, ಕರ್ಕೊಂಡೋಗಪ್ಪ ಅಂತ. ಫೋನೇ ಬರಲ್ವಲ್ಲ ಇಲ್ಲಿ. ಏನ್ ಮಾಡ್ಬೇಕು? ನಾವು ಅಲ್ಲೇ ಇರ್ಬೇಕು.
ತುಂಬ ನೋವಾಗುತ್ತೆ ಆ್ಯಕ್ಚುಲಿ. ನಗ್ತಾ ಮಾತನಾಡ್ತಾ ಇದ್ರು ಕೂಡ ನಗುವಲ್ಲಿನೇ ಅನೇಕ ನೋವಿನ ಮಾತುಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಬಹುದು. ಅಂಥ ಸಮಸ್ಯೆಗಳು ಇಲ್ಲಿ ಜ್ವಲಂತವಾಗಿ ಕಾಡ್ತಾ ಇರೋದು. ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇಲ್ಲಿ ಜನ? ಮೊದಲಿಗೆ ಇವತ್ತು ಈ ದೇವಕುಂಟೆ ಗ್ರಾಮಕ್ಕೆ ಬಂದಿರತಕ್ಕಂಥ ನ್ಯೂಸ್ 18 ನಿಮಗೆ ನಾವು ಈ ಗ್ರಾಮಸ್ಥರೆಲ್ಲ ಸೇರಿ ನಿಮಗೆ ನಾವು ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ಇವತ್ತು 30 ವರ್ಷಗಳಿಂದ 3 ದಶಕಗಳಿಂದ ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮಾರ್ಗಾನಕುಂಟೆ ಗ್ರಾಮ ಪಂಚಾಯಿತಿಯ ಈ ದೇವಕುಂಟೆ ಗ್ರಾಮ ಏನಿದೆ, ಈ ದೇವಕುಂಟೆ ಗ್ರಾಮಕ್ಕೆ ಮೊದಲಿಗೆ ರಸ್ತೆ ವ್ಯವಸ್ಥೆನೇ ಇರಲಿಲ್ಲ. ಅಂಥ ಒಂದು ಈ ಶತಗ್ರತ ಗ್ರಾಮದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಗ್ರಾಮಕ್ಕೆ ರಸ್ತೆ ಬೇಕು ಅಂತೇಳಿ 1994ರಲ್ಲಿ ಆಗಿನ CPIM ಪಕ್ಷದ ಮಾಜಿ ದಿವಂಗತ ಶಾಸಕರಾಗಿರ್ತಕ್ಕಂಥ GV ಶ್ರೀರಾಮ್ ರೆಡ್ಡಿ ಅವರು ಈ ಒಂದು ಗ್ರಾಮಕ್ಕೆ ರಸ್ತೆಯನ್ನು ಹಾಕಿಸಿರ್ತಕ್ಕಂಥದ್ದು. ಅದು ಬಿಟ್ಟರೆ 1994ರಿಂದ ಬಿಟ್ಟರೆ ಇವತ್ತು 2025 ಇವತ್ತು ಈ ಒಂದು ದೇವಕುಂಟೆ ಗ್ರಾಮಕ್ಕೆ ಸುಮಾರು 31 ವರ್ಷಗಳ ಹಿಂದ ಕೂಡ ಇವತ್ತು ರಸ್ತೆ ನಿರ್ಮಾಣ ಆಗಿಲ್ಲ. ಇವತ್ತು ನಾವು ಒಂದು ಕಡೆ ಹೇಳ್ತಿದ್ದೀವಿ, ಈ ಗ್ರಾಮದಲ್ಲಿ ಸರಿಸುಮಾರು 500ರಿಂದ 600 ಜನ ವಾಸವಿರ್ತಕ್ಕಂಥ ಈ ಗ್ರಾಮದಲ್ಲಿ ನೀವು ವೋಟ್ ಬಂದಾಗ, ಚುನಾವಣೆ ಬಂದಾಗ ನೀವು ವೋಟ್ಗಾಗಿ ಇವತ್ತು ಗ್ರಾಮಸ್ಥರ ಬಳಿ ಬಂದು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ನಾವು ರಸ್ತೆ ಮಾಡ್ತೀವಿ, ನಿಮಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಸುಳ್ಳಿನ ಆಶ್ವಾಸಗಳನ್ನು ಕೊಡ್ತಾ ಇರತಕ್ಕಂಥ ಕಾಂಗ್ರೆಸ್ ಶಾಸಕರು ಇವತ್ತು ಸತತವಾಗಿ 3 ಸಲ MLA ಆಗಿ ಆಯ್ಕೆ ಆಗಿದ್ದಾರೆ. ಈ ಕ್ಷೇತ್ರದ ಜನ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಆದರೆ ಇವರು ರಾಜಕೀಯ ದುರುದ್ದೇಶವನ್ನು ಇಟ್ಕೊಂಡು ಇವತ್ತು 31 ವರ್ಷಗಳಿಂದ ರಸ್ತೆ ಇಲ್ಲದೆ ಇರತಕ್ಕಂಥ ಈ ದೇವಕುಂಟೆ ಗ್ರಾಮಕ್ಕೆ ಇವತ್ತು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರ ಕೈಯಲ್ಲಿ ಆಗ್ತಾ ಇಲ್ಲ. ನಾವು ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ, ಇವತ್ತು ನಿಮಗೆ ಯಾವುದೋ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು, ರಾಜಕೀಯ ದುರುದ್ದೇಶವನ್ನು ಇಟ್ಕೊಂಡು ನೀವು ದೇವಕುಂಟೆ ಗ್ರಾಮಕ್ಕೆ ರಸ್ತೆ ನೀವು ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ಇವತ್ತು ಈ ಗ್ರಾಮದ ಬದುಕು, ಈ ಗ್ರಾಮದಲ್ಲಿ 30-40 ವರ್ಷಗಳಿಂದ ಬದುಕು ಮಾಡ್ತಾ ಇರ್ತಕ್ಕಂಥ ಈ ಜನ, ಒಂದು ಕಡೆ ಉದ್ಯೋಗ ಇಲ್ಲ, ಒಂದು ಕಡೆ ರಸ್ತೆ ಇಲ್ಲ, ಒಂದು ಕಡೆ ಮೂಲಭೂತ ಸೌಲಭ್ಯಗಳಿಲ್ಲ. ಮಕ್ಕಳು ಶಾಲಾ ಕಾಲೇಜುಗಳು ಹೋಗಬೇಕಂದ್ರೆ ಇವತ್ತು ಅನೇಕ ಜನ ಮಕ್ಕಳು ರಸ್ತೆ ಸಮಸ್ಯೆಯಾಗಿ ಇವತ್ತು ಶಾಲಾ ಕಾಲೇಜುಗಳಿಗೆ ಹೋಗುವುದೇ ಅವರು ನಿಲ್ಲಿಸ್ಬಿಟ್ಟು ಇವತ್ತು ಕುರಿ ಮೇಯಿಸ್ಕೊಂಡು, ಹಸು ಮೇಯಿಸ್ಕೊಂಡು ಇವತ್ತು ಇಲ್ಲಿ ಕೆಲಸ ಮಾಡಿಸ್ಕೊಂಡು ಇದ್ಬಿಟ್ಟಿರ್ತಕ್ಕಂಥ ಇವತ್ತು ವ್ಯವಸ್ಥೆ ನಾವು ಇವತ್ತು ನೋಡ್ತಾ ಇದ್ದೀವಿ. ಅಷ್ಟೇ ಇಲ್ಲ, ಇವತ್ತು ಓದಬೇಕು ಅಂತಕ್ಕಂಥ ಒಂದು ಆಸೆ ಇದ್ದರೂ ಕೂಡ ಅವರ ಆಸೆ, ಅವರ ಕನಸನ್ನು ಇವತ್ತು ಬದಿಗತ್ತಿ ಇವತ್ತು ಅವರಿಗೆ ಆಸೆ ಆಕಾಂಕ್ಷೆಗಳೆಲ್ಲ ಕೂಡ ಇವತ್ತು ಅವರು ಮರೆಮಾಚಿ ಇವತ್ತು ಈ ಗ್ರಾಮದಲ್ಲಿ ಜೀವನ ಮಾಡಬೇಕಾಗಿರ್ತಕ್ಕಂಥ, ಒಂದು ಕಡೆ ಊಟ ಇಲ್ಲ, ಒಂದು ಕಡೆ ರಸ್ತೆ ಇಲ್ಲ, ಇವತ್ತು ಎಲ್ಲೋ ಒಂದು ಕಡೆ ಓದಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಒಬ್ಬರೋ ಇಬ್ಬರು ಬಿಟ್ಟು ಬೇರೆ ಯಾವ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಓದಲಿಕ್ಕೆ ಇವತ್ತು ಅನುಕೂಲ ಆಗ್ತಾ ಇಲ್ಲ. ಮಾನ್ಯ ಶಾಸಕರು ನಾವು ಕೇಳ್ತಾ ಇದ್ದೀವಿ, ನೀವು 3 ಬಾರಿ ಶಾಸಕರಾಗಿದ್ದೀರಾ, ನೀವು ರಸ್ತೆ ಹಾಕ್ಸ್ಲಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಾ? ನೀವು ಸರಿಸುಮಾರು 12 ವರ್ಷಗಳಿಂದ ಶಾಸಕರಾಗಿದ್ದೀರಾ. ನಾವು DC ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಶಾಸಕರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ಸಂಸದರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ, 100 ಸಲ ಹೋರಾಟ ಮಾಡಿದ್ದೀವಿ. ಈ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲರೂ ಸೇರಿ ನಾವು ಪಾದಯಾತ್ರೆಗಳು ಮಾಡಿದ್ದೀವಿ, ಹೋರಾಟಗಳು ಮಾಡಿದ್ವು. ಆದರೂ ಕೂಡ ಇಲ್ಲಿರ್ತಕ್ಕಂಥ ಶಾಸಕರಿಗೆ, ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸರ್ಕಾರಕ್ಕೆ ನಮ್ಮ ಸಮಸ್ಯೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಇವತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇನ್ನೇನಕ್ಕೆ ಬೇಕು? ನೀವು ರಸ್ತೆ ಹಾಕುವ ತನಕ ಈ ಜನ ನಾವು ಹೋರಾಟವನ್ನು ಮಾತ್ರ ನಿಲ್ಲೋದಿಲ್ಲ. ನೀವು ಶಾಸಕರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ನೀವು ಈ ಒಂದು ದೇವಕುಂಟೆ ಗ್ರಾಮಕ್ಕೆ ಭೇಟಿ ನೀಡಬೇಕು. ಇಲ್ಲಾಂದರೆ ನಾವು ಮುಖ್ಯಮಂತ್ರಿ ಹತ್ರ ಹೋಗ್ತೀವಿ, ವಿಧಾನಸೌಧ ಮುಂದೆ ಈ ಒಂದು ಗ್ರಾಮಸ್ಥರೆಲ್ಲ ಹೋಗಿ ಅಲ್ಲೇ ಕೂತ್ಕೊಳ್ತೀವಿ, ನಾವು ರಸ್ತೆ ಆಗೋ ತನಕ ಅಂತೇಳಿ ನಾವು ಎಚ್ಚರಿಕೆ. ಈ 10 ಕಿಲೋಮೀಟರ್ ರಸ್ತೆಗೆ ಇಲ್ಲಿವರೆಗೂ ಆದಂತಹ ಹೋರಾಟದ ಹಾದಿಯನ್ನು ಅವರು ವಿವರಿಸ್ತಾ ಇದ್ರು. ಏನೆಲ್ಲ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಯಾವೆಲ್ಲ ಅಧಿಕಾರಿಗಳನ್ನು ಮೀಟ್ ಆಗಿದ್ದೀವಿ, ಯಾರೆಲ್ಲ ರಾಜಕಾರಣಿಗಳನ್ನು ಮೀಟ್ ಆಗಿ ನಾವು ಮನವಿ ಪತ್ರಗಳನ್ನು ಕೊಡ್ತಾನೇ ಬಂದಿದ್ದೀವಿ, ಇನ್ನೂ ಕೂಡ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು. ಏನಮ್ಮ ನಿನ್ನ ಹೆಸರೇನಾ? ಹೆಂಗಿದೆ ರೋಡ್ ನಿಮ್ಮೂರದ್ದು? ಚೆನ್ನಾಗಿಲ್ಲ. ಹಾಂ, ಓಕೆ. ಇಲ್ಲಿ ಸುಮಾರು ಜನ ಗ್ರಾಮಸ್ಥರಿದ್ದಾರೆ, ಮಾತನಾಡಿಸ್ತೇನೆ ನಾನು ಅವ್ರನ್ನೂ ಕೂಡ. ಏನು ತಮ್ಮ ಹೆಸರೇನು? ಗಗನ್ ಅಂತ. ಇಲ್ಲೇ ಓದಿರೋದಾ ತಾವು? ಎಸ್. ಓಕೆ. 5th ಇಂದ ಇಲ್ಲೇ ಓದಿರೋದು. ಓಕೆ. ಒಂದು ನಮ್ಮೂರಿಗೆ ರೋಡ್ ಇಲ್ಲ, ಇನ್ನೊಂದು ನೆಟ್ವರ್ಕ್ ಇಲ್ಲ, ಅಷ್ಟೇ ಸರ್. ಇನ್ನೊಂದು ಆ್ಯಂಬುಲೆನ್ಸ್ ಬರಲ್ಲ. ಓಕೆ. ನಿನ್ನೆ ಬಾಬು ಅಂತ ಕಾಲಿಗೆ ಗಾಯ ಮಾಡ್ಕೊಂಡಿದ್ದಾರೆ. ಆ್ಯಂಬುಲೆನ್ಸ್ ಫೋನ್ ಮಾಡಿದ್ರೆ ನೆಟ್ವರ್ಕ್ ಇಲ್ಲ. ಇನ್ನೊಂದು ಬೇಗ ಹೋಗಿ ಹಾಸ್ಪಿಟ್ಲಿಗೆ ತಲುಪಿಸ್ಬೇಕಂದ್ರೆ ರೋಡ್ ಇಲ್ಲ. ಈಗ ಏನು ಓದ್ತಾ ಇರೋದು? 9th. ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತಾರೆ ಸಮ್ಟೈಮ್ಸ್. ಅವಾಗ ಹೆಂಗೆ? ಅವಾಗ ಹೆಂಗಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಒಂದು ಇಲ್ಲಿ ನೆಟ್ವರ್ಕ್ ಬೇಕು, ಒಂದು ರೋಡ್ ಬೇಕು. ನೆಟ್ವರ್ಕ್ ಬೇಕು,
ಆನ್ಲೈನ್ ಕ್ಲಾಸ್ಗಳು ನಮಗೆ ಕೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಬೇಕಂದರೆ ನಾವು ಬೆಟ್ಟದ ಮೇಲೆ ಹೋಗಿ ಕುತ್ಕೊಂಡು ಕ್ಲಾಸಿನ ಕೇಳಬೇಕಷ್ಟೇ. ರಾತ್ರಿಯ ವೇಳೆ ಓಡಾಡಬೇಕಾದ್ರೆ ಕಾಲು ಕೈ ಮುರ್ಕೊಂಡಿದ್ದಾರೆ ಹಲವರು ಜನ. ಓಡಾಡಕ್ಕೆ ಆಗ್ತಾ ಇಲ್ಲ. ರೋಡು ಸರಿಯಾಗಿಲ್ಲ. ಅದು ಇನ್ನೂ ಹೋಗ್ಬೇಕಂದ್ರೆ 4-5 ಗಂಟೆ ಬೇಕು ಸರ್ ಬಾಗೇಪಲ್ಲಿಗೆ. ದೇವಕುಂಟೆಯಿಂದ ಬಾಗೇಪಲ್ಲಿಗೆ ಹೋಗ್ಬೇಕಂದ್ರೆ 4-5 ಗಂಟೆ ಬೇಕು. ಮತ್ತೊಂದಿಷ್ಟು ಜನರನ್ನು ಮಾತಾಡಿಸ್ತೀನಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಏನು ಸರ್ ಇದು ರೋಡು ಸರ್ಕಾರದ ಗಿಫ್ಟಾ ನಿಮಗೆ? ಸರ್, ಫಸ್ಟ್ ಆಫ್ ಆಲ್ ನ್ಯೂಸ್ 18ಗೆ ಧನ್ಯವಾದ ಸರ್ ಬಂದಿದ್ದಕ್ಕೆ. ಸೊ ಈಗ ನಾವು ಕಷ್ಟ ತಿಳಿದು ನೀವು ಬಂದಿದ್ದೀರಾ, ನಾವು ಹೇಳ್ಕೋಬೇಕು ಸರ್. ಈಗ ನಮಗೆ ಸ್ವತಂತ್ರ ಬಂದು 1947, ಬಟ್ ನಮಗಿನ್ನ ಬಂದಿಲ್ಲ ಸರ್ ಸ್ವತಂತ್ರ. ಯಾಕಂದರೆ ಈಗ ರಸ್ತೆ ಆಗಲಿ, ಕುಡಿಯೋ ನೀರಾಗಲಿ, ಒಂದು ಚರಂಡಿ ವ್ಯವಸ್ಥೆ ಆಗಲಿ, ಏನೇ ಒಂದು ನೆಟ್ವರ್ಕ್ ಆಗಲಿ, ಒಂದು ಆಂಬುಲೆನ್ಸ್ ಆಗಲಿ ಏನಿಲ್ಲ ಸರ್ ನಮಗೆ. ಮತ್ತು ಇನ್ನೊಂದು, ನೀವು ಎಲ್ಲಿವರೆಗೂ ಓದಿರೋದು? ನಾವು ಮಾಸ್ಟರ್ ಡಿಗ್ರಿ ಸರ್. ಓಕೆ. ಎಲ್ಲಿ? ಬೆಂಗಳೂರು ಯೂನಿವರ್ಸಿಟಿ. ಓಕೆ. ಈಗ ಹೆಂಗೆ ಸಾಧ್ಯ ಆಯಿತು? ಇಲ್ಲಿದ್ರಂತೂ ಆಗ್ತಿರ್ಲಿಲ್ಲ ಅದು. ಸರ್, ಆಗ್ತಿಲ್ಲ. ಅಲ್ಲೇ ಇದ್ದು ನಾವು ಓದ್ಕೊಂಡಿದ್ದು. ಹಾಸ್ಟೆಲಲ್ಲಿ ಇದ್ದರೆ? ಅಲ್ಲೇ ಇದ್ದೆ. ಹೋಗ್ಬೇಕಂದ್ರೆ ಬರಬೇಕಂದ್ರೆ ಜಾಸ್ತಿ ಕಷ್ಟ ಆಗ್ತಿತ್ತು. ಸೊ ಮತ್ತು ಇನ್ನೊಂದು ಪಾಯಿಂಟ್ ಅಂದರೆ ಈಗ ಕುಡಿಯೋಕ್ಕೆ ನೀರಿಲ್ಲ ಸರ್ ನಮಗೆ. ಫಿಲ್ಟ್ರ್ ಒಂದು ಇಲ್ಲ. ಸೊ ಈಗ ಒಂದು ಇದೆ ಸದ್ಯಕ್ಕೆ. ಇಷ್ಟು ದಿನ ಇದು ಏನೋ ಸೇದು ಬಾವಿ ಇತ್ತು, ಅದರಲ್ಲೇ ತೊಗೊಂಡು ಬಂದು ಇಂಥ ಮುದುಕರು ಎಲ್ಲ ಅವರೆಲ್ಲ ಕ್ಲೋರೈಡ್ ಜಾಸ್ತಿ ಆಗಿಬಿಟ್ಟು ಬೋರ್ವೆಲ್ಲಲ್ಲಿ ಕಾಲು ಕೈ ಎಲ್ಲ ಇದು ಆಗಿಬಿಟ್ಟು ಎಲ್ಲ ಫುಲ್ ಟೋಟಲೆಲ್ಲ ಇದಾಗಿದೆ ಸರ್ ನಮ್ಮೂರಲ್ಲಿ. ಏನೋ ವ್ಯವಸ್ಥೆ ಏನಿಲ್ಲ. ಚರಂಡಿ ವ್ಯವಸ್ಥೆ ಆಗಲಿ, ಮೂಲಭೂತ ಸೌಕರ್ಯಗಳು ಏನಿದೆಯೋ ಅದು ಯಾವುದೂ ಇಲ್ಲ. ನಮ್ಮ ಶಾಸಕರಿಗೆ ಒಂದು ಸಲ ಮತ್ತು ಈ ಸಚಿವರಿಗೆ ಒಂದು ಸಲ ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ದೀವಿ ಸರ್ ನಾವು. ಬಟ್ ಆದರೂ ಏನು ಈ ಕಡೆ ತಲೆನೇ ಕೆಲ್ಸ್ಕೊಂಡಿಲ್ಲ ಅವರು. ಈಗ ಇನ್ನೊಂದು ವಿಚಾರ, ಈಗ ತಾವು ಯೂತ್ಸು ಇನ್ನೊಂದಿಷ್ಟು ವರ್ಷಗಳ ನಂತರ ಮದುವೆ ಎಲ್ಲ ಪ್ಲಾನ್ ಮಾಡ್ಕೋತೀರಾ. ನಿಮ್ಮೂರಿಗೆ ಕನ್ಯೆ ಕೊಡೋಕ್ಕೆ ಒಳ್ಳೆ ಅಂತಾರಲ್ಲ, ಹೇಗೆ ಸರ್? ಈಗ ರೋಡ್ ನೋಡಿ ಫಸ್ಟ್ ಆಫ್ ಆಲ್ ಬರ್ತಾರೆ ಒಂದು ಸಲ, ಮತ್ತೆ ಸೆಕೆಂಡ್ ಸಲ ಬರಲ್ಲ ಇವರು ಮತ್ತೆ ನೋಡ್ಕೊಂಡು ಬರೋಕ್ಕೆ. ಓಕೆ. ಅದಕ್ಕೆ ಕೊಡೋದೇ ಇಲ್ಲ. ಅದಕ್ಕೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಮೈಗ್ರೇಷನ್ ಹೋಗ್ತಿದೆ ಸರ್. ಎಲ್ಲ ಮೈಗ್ರೇಟ್ ಆಗ್ತಿದ್ದಾರೆ. ಓಕೆ. ಅದಕ್ಕೆ ಊರೆಲ್ಲ ಖಾಲಿ ಆಗಿಬಿಡ್ತದೆ ಸರ್. ಈಗ ಏನಿಲ್ಲ, ಆಲ್ಮೋಸ್ಟ್ ಈ ಥರ ಹೋಗಿದ್ದಾರೆ, ಈಗ ಮೈಗ್ರೇಟ್ ಆಗಿದ್ದಾರೆ. ಒಂದು 200 ಮನೆ ಸರ್ ನಮ್ಮೂರಲ್ಲಿ. ಬಟ್ ಸದ್ಯಕ್ಕೆ ಈಗ ಒಂದು 50-60 ಇರುತ್ತೆ ಸರ್ ಅಷ್ಟೇ. ಎಲ್ಲ ಒಂದು ಕಡೆಯಿಂದ. ಈ ರೋಡ್ ರೀಸನ್ಗೆ ಇಲ್ಲಿ ಅಲ್ಲ ಸರ್, ಎಲ್ಲ ಇದು ಈಗ ಹೇಳ್ದೇನಲ್ಲ ಸರ್, ಟೋಟಲ್ ಎಲ್ಲ ಓವರಾಲ್. ನಾವೆಲ್ಲ ಓದುವಾಗ ನಮ್ಮಪ್ಪ ನಮ್ಮಮ್ಮ ಅವರು ನಮಗೆ ನಡ್ಕೊಂಡು ಹೋಗುವಾಗ ನಮ್ಮ ಬ್ಯಾಗ್ ಹಾಕ್ಕೊತಾ ಇದ್ರು ಜೊತೆಗೆ. ಇದೇ ರೋಡಲ್ಲಿ ನಡ್ಸ್ಕೊಂಡು ಹೋಗ್ತಾಯಿದ್ರು, ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಮ ಮಕ್ಕಳಿಗೂ ಅದೇ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ನಮಗೆ ರಸ್ತೆ ಮತ್ತು ನಮಗೆ ನೀರು, ನಮಗೆ ಮೂಲಭೂತ ಸೌಕರ್ಯಗಳು, ಅದರಲ್ಲಿ విశేషವಾಗಿ రస్తే చరండి నಮಗೆ నివేశనలు కూడా బేకిది. ఈ ఊరే వద్దు. ఈ ఊర్లో ఉంటే పిల్లలకు బాగాలేకున్నా ఏం బాగాలేకున్నా కూడా పోయే కైల్లో వచ్చే కైలేదు. ఎక్కడన్నా వెళ్ళిపోయేది బాగేపల్లికి వెళ్ళిపోయి బతుకుందామా అని అనుకుంటాం. ಓಕೆ. ಈಗ ಸರ್, ಎಲ್ಲ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರಿ. ಫೈನಲಿ ಈಗ 30 ವರ್ಷದ ಹಿಂದೆ ರೋಡ್ ಆಗಿದ್ದು 1994ರಲ್ಲಿ, ಇದುವರೆಗೂ ಕೂಡ ಮತ್ತೆ ರೋಡ್ ಕಾಣೋ ಸ್ಥಿತಿ ಅಂತೂ ಬಂದಿಲ್ಲ. ಫೈನಲಿ ನಿಮ್ಮ ನಿರ್ಧಾರ ಏನು? ಬೇಕೇ ಬೇಕು. ಯಾವುದಕ್ಕಾಗಿ ಹೋರಾಟ? ಯಾವುದಕ್ಕೆ ಹೋರಾಟ? ಬೇಕೇ ಬೇಕು. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೇವೆ. ಚುನಾವಣೆ ಬಹಿಷ್ಕಾರ ಮಾಡುತ್ತೇವೆ. ಧಿಕ್ಕಾರ. ಇದು ದೇವಿಕುಂಟೆ ಗ್ರಾಮಸ್ಥರ ಆಕ್ರೋಶವನ್ನ ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಸಹಜವಾಗಿ ಆಕ್ರೋಶ ವ್ಯಕ್ತ ಆಗುತ್ತೆ. ಇಲ್ಲಿ ಯಾರೇ ಇದ್ರೂ ಕೂಡ ಐ ಬೆಟ್ ಆನ್ ಯು, ಒಂದು ದಿನ ದೇವಿಕುಂಟೆ ಗ್ರಾಮದಲ್ಲಿ ಇದ್ದು ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನರು ನೂರಾರು ವರ್ಷಗಳಿಂದ ಇಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಇನ್ಮೇಲಾದರೂ ಕೂಡ ಸರ್ಕಾರ ಕಣ್ಣು ಮುಚ್ಚಿ ಕಿವಿ ಕೇಳದೇ ಇರುವಂತಹ ಸರ್ಕಾರ ಏನಿದೆ, ಇನ್ಮೇಲಾದರೂ ಕೂಡ ಈ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು ಅನ್ನುವಂಥ ವಿನಂತಿಯನ್ನು ನಿಮ್ಮ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಜೊತೆಗೆ ಆಗ್ರಹ ಕೂಡ ಮಾಡ್ತಾ ಇದೆ ನಿಮ್ಮ ನ್ಯೂಸ್ 18 ಕನ್ನಡ. ಇದಾಗಿತ್ತು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.